A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಶಾಸಕರು ತಾಯಿಗಂಡ ಅಂತ ಶಬ್ದ ಯೂಸ್ ಮಾಡ್ತಾರೆ, ಉಪಯೋಗಿಸ್ತಾರ. ತಾಯಿಗಂಡ ಇದ್ರ ಅರ್ಥ ಏನಂತೇಳಿ ಅವ್ರಿಗೆ ಗೊತ್ತದ ಇಲ್ಲೋ ಅನಿಸ್ತೈತಿ. ಅದಕ್ಕೆ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ತಾಯಿ ಒಂದು ಪೂಜ್ಯ ದೇವರ ಸ್ಥಾನದಾಗ ನೋಡ್ತೇವೆ ನಾವು. ತಾಯಿ ನಮ್ಮ ದೇವ್ರು ಇದ್ದಂಗೆ. ದೇವ್ರ ಕಣ್ಣಿಗೆ ಕಾಣೋ ದೇವ್ರು ಯಾರಪ್ಪ ಅಂದ್ರೆ ತಾಯಿಗಂಡ ಅಂದ್ರೆ ಮಕ್ಕಳು ತಾಯಿ ಗಂಡ ಹೆಂಗೆ ಸಾಧ್ಯ? ಇವರು ಜವಾಬ್ದಾರಿ ಒಂದು ಶಾಸಕರಾಗಿ ಇಂಥ ಹೇಳಿಕೆ ಕೊಡ್ತಾರೆ ಅಂದ್ರೆ ಇವ್ರಿಗೆ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಈ ಜವಾಬ್ದಾರಿ ಹೇಳಿಕೆಗಳು ಇಂಥವು ಕೊಡೋದು ಇವ್ರಿಗೆ ಸೂಕ್ತ ಅನಿಸಲ್ಲ ನನ್ನ ತಿಳಿದ ಮಟ್ಟಿಗೆ. ಇವ್ರು ಮಾಡಿದ ಓಟ್ ಡೂಪ್ಲಿಕೇಟ್ ಓಟ್ ಮಾಡಿದಕ್ಕೆ ಸತ್ಯನೇ ಇದೆ. 28,000 ಓಟ್ ಮಾಡ್ಯಾರ, ಇದು ಸತ್ಯ ಅದ. ಮತ್ತು ಇದ್ರದ್ದು ಇವರು ಏನಾದ್ರು ಬಾಂಗ್ಲಾದೇಶದಿಂದ ಹೊರದೇಶ ಬಂದವ್ರು ಭಾಳ ಮಂದಿ ಅದಾರ. ಅವ್ರಿಗೆ ನೀವು ಹೊರಗೆ ಹಾಕ್ರಿ, ತೆಗಿಸಿ. ಈಗ ದೇಶದಾಗೆ ಹೇಳ್ತಾರೆ ಭಾಳ ಮಂದಿ, ಎಲ್ಲ ಕಡೆ ಬಾಂಗ್ಲಾದೇಶದವ್ರು ಭಾಳ ಮಂದಿ ಬಂದಿರುತ್ತೆ. ಸರ್ಕಾರ ನಿಮ್ಮದೇ ಅದ, 14 ವರ್ಷ ಹಾಕ್ಬೇಕು ಸರ್ಕಾರ ಹೆಚ್ಚು ಕಡಿಮೆ. ಅದು ಸರ್ಕಾರ ನಿಮ್ಮದಿದ್ರು ಸಹಿತ ನಿಮ್ಗೆ ತೆಗಿಲಕ್ಕಾಗಲ್ಲ. ಸರ್ಕಾರ ನಿಮ್ಮದಿದ್ರೆ ನೀವು ತೆಗಿಬೇಕಲ್ಲ, ತೆಗಿಸಿ ವ್ಯವಸ್ಥೆ ಮಾಡಿರಿ. ಬಿಟ್ಟಿಗೆ ಸುಮ್ಮನೆ ಬೇರೆದವ್ರ ಮ್ಯಾಗ ಗೋಬಿ ಕೊಡ್ಸೋಂಥ ಕೆಲಸ ಆಗಬಾರ್ದು. ಈ ಮುಂದಿನ ನಿರ್ಮಾಣಗಳಲ್ಲಿ ಇಂಥ ಶಬ್ದಗಳು ಬಸವನಗೌಡ ಪಾಟೀಲರು ಉಪಯೋಗಿಸಬಾರ್ದು. ಯಾಕಂದ್ರೆ ಎಲ್ಲರಿಗೂ ತಾಯಿ ನಿಮ್ಮ ಗಟ್ಟೆ ತಾಯಿ ಏನಂತಾರೆ ಅದಕ್ಕೆ ಒಳ್ಳೆಯವ್ರು ಇರೋ ಎಲ್ಲರ ತಾಯಿ ಅವ್ರ ಮಕ್ಕಳು ಎಲ್ಲರಿಗೂ ಒಳ್ಳೆಯವ್ರು ಇರ್ತಾರೆ. ತಾಯಿಗಂಡದ ಅರ್ಥ ಏನು ಅನ್ನೋದು ಶಾಸಕರು ನೀವು ಅರ್ಥ ಮಾಡ್ಕೊಡಿ. ಯಾವ ತಾಯಿ ಮಕ್ಕಳು ಅವ್ರ ಗಂಡ ಆಗಕ್ಕೆ ಸಾಧ್ಯ ಇಲ್ಲ, ಹಂಗೆ ನೀವು ಅದು ಅಂಥ ಶಬ್ದ ಉಪಯೋಗ ಮಾಡೋಕ್ಕೆ ಇದು ನಾಚಿಗೇಡಿ ಕೆಲಸ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಮ್ಯಾಪಿಂಗ್ ನಡೆದೈತಿ, ಕೆಲಸ ಚಾಲೂ ಆಗೈತಿ. ನಾವು ಬೆನ್ನ ಹತ್ತೀವಿ. 2002 ಯಾರು ಓಟ್ ಹಾಕ್ಯಾರ, ಡೂಪ್ಲಿಕೇಟ್ ಓಟ್ ಎಷ್ಟು ಅವ್ರು ಮಾಡ್ಯಾರ, ಎಲ್ಲ ಸ್ವಚ್ಛ ಆಗ್ಬೇಕಂತ ನಾವು ಮಾಡೀವಿ. ಅವ್ರು ಹೇಳ್ತಾರೆ 15,000 ಅಂತ. 28,000 ಡೂಪ್ಲಿಕೇಟ್ ಓಟ್ ಅವ್ರು ಮಾಡಿದ್ದತ್ತೆ. ಅಂದ್ರೆ ಇಲ್ಲಿವರೆಗೆ ನಿಮಗೆ ಸರ್ಕಾರದಿಂದ ನಾವು ಸರ್ಕಾರ ಮಾಡ್ಲಿಕ್ಕತ್ತೀವಿ ಅವ್ರು ನೋಟಿಸ್ ಅದು ಕೊಡೋದಾಗ್ತೈತಿ. ಈ ಮ್ಯಾಪಿಂಗ್ದೊಳಗೆ ಹೋಗ್ತಾವೆಲ್ಲ. ಇವತ್ತು ನಾವು ಬಿಜಾಪುರದೊಳಗೆ ನಮ್ಮ ಸಿಟಿ MLA ಅವರು ಏನು ಹೇಳ್ಯಾರ, ಡೂಪ್ಲಿಕೇಟ್ ಓಟ್ ಅದಾವ. ಡೂಪ್ಲಿಕೇಟ್ ಓಟ್ ಮಾಡಿದವರು ಇವರು ಏನಂತಂದಾರ ನೋಡ್ರಿ. ಇದು ಏನು ಹೇಳಕತ್ತಾರ ಇವರು, ಏನಂದಾರ, ತಾಯಿ ಗಂಡ ನನ್ನ ಮಕ್ಕಳು, ನನ್ನ ಮಕ್ಕಳು ಯಾರು ಅದಾರ ಅಂದ್ರೆ ಹೇಳೋರು ಯಾರಿದು ಹೇಳ್ಯಾರ, ಅವರು ತಾಯಿ ಗಂಡ ಮಕ್ಕಳು. ಯಾಕಂದ್ರೆ ಡೂಪ್ಲಿಕೇಟ್ ಓಟ್ ಮಾಡೋರು ಇವರು. ದೇಶದ್ರೋಹಿ ಕೆಲಸ ಮಾಡೋರು ಯಾರು? ಬಸವನಗೌಡ ಯತ್ನಾಳರು. ಯಾರಿಗ ತಾಯಿ ಗಂಡ್ರು ಹೇಳ್ತೀರಿ? ನಿಮ್ಮ ಅಪ್ಪನ ಮನೆಯಿಂದ ನಾವು ತಿಂದೀವಿ ನಮ್ಗೆ ಅನ್ಲಕ್ಕ. ದೇಶದ್ರೋಹಿ ಮಾಡಿದವರು ನೀವು, ಝಂಡಾ ಪಾಕಿಸ್ತಾನದ ಹಚ್ಚಿದ್ದವ್ರು ನೀವು. ನಿಮ್ಮ ಬಲ್ಲಿ ಅಷ್ಟೇ ನೀವು ತಾಯಿ ಗಂಡ್ರ ಮಕ್ಕಳು ಇಲ್ಲಂದ್ರೆ CBI ಕೊಡಂತ ಹೇಳ್ರಿ ಕೇಸ ನಿಮ್ಮದು. ಈ ಡೂಪ್ಲಿಕೇಟ್ ಓಟ್ ಎಲ್ಲಿಂದ? ಬಾಲ್ಕಿ, ಬೀದರ್, ಚಿಂಚೋಳಿ, ಗುಲ್ಬರ್ಗ, ಬಿಜಾಪುರ ಸಿಟಿ ಮಗ್ಗಲ್ಕಿಂದು ಏನು ಹಮಾಲ್ ಕಾಲನಿ ಅದ, ಯೋಗಾಪುರ ಅದ, ನಾಗ್ಟಾನ್ ಮತಕ್ಷೇತ್ರ ಅದ, ವಾರ್ತಿದ ಅದಾವ, ಎಲ್ಲ ಡೂಪ್ಲಿಕೇಟ್. 28,000 ಡೂಪ್ಲಿಕೇಟ್ ನೀವು ಮಾಡಿರಿ. ಮತ್ತೆ ಹೇಳ್ತೀರಿ ಜುಮಾ ಮಸೀದ್ ಅಲ್ಲಿ ಹೋದ್ರೆ 15,000 ಓಟ್ ಅದ. ನಿಮ್ಮ ಬಲ್ಲಿ ಅಷ್ಟೇ ನೀವು ಖರೆ ನಿಮ್ಮ ಅಪ್ಪ ಹುಟ್ಟಿದ್ರೆ ನೀವು ಗುಡಿ ಮುಟ್ಟಿ ನಾವು ಒಂದು ಬೋಕಸ್ ಓಟ್ ಮಾಡಿಲ್ಲ ಅಂತ ನೀವು ಹೇಳ್ರಿ. ಮಾಡೋದು ತುಡುಗ್ ನೀವು, ಡೂಪ್ಲಿಕೇಟ್ ಮಾಡೋರು ನೀವು. ಮತ್ತು ಮಕ್ಕಳು ತಾಯಿ ಗಂಡು ಮಕ್ಕಳು, ಅದು ತಾಯಿಗೆ ಹೇಳೋಕ್ಕಿಂತ ಮೊದಲ ನಿಮ್ಮ ತಾಯಿಗೆ ನೀವು ಹೇಳ್ಕೊರಿ. ತಾಯಿಗೆ ಹೇಳ್ತೀರಿ ಡೂಪ್ಲಿಕೇಟ್ ಮಾಡೋತನ ಮಾಡಿ, ನಿಮ್ಮ ತಾಯಿಗೆ ಹೇಳ್ಕೊರಲ್ಲ. ಡೂಪ್ಲಿಕೇಟ್ ಓಟ್ ಮಾಡಿರಿ, ಮಾಡಿಲ್ಲ ಅಂತ ನೀವು ಹಾನಿ ಮಾಡ್ರಿ. ಮತ್ತು ಓಣಿ ಯಾರ್ಯಾರ ಬಂದ್ರೆ ನೋಡ್ರಿ, ಓಣಿ ಎಲ್ಲಾರು ತಗೊಂಡು ಬ್ಯಾಂಕ್ದೊಳಗೆ ಕೆಲಸ ಮಾಡೋರ್ಗೆ ಮನೆ ಹೋಗಿ ಬರ್ಕೊಂಡು ಡೂಪ್ಲಿಕೇಟ್ ಓಟ್ ಮಾಡಿಸ್ಲಿಕ್ಕತ್ತೀರಿ. ಇದು ನಿಮ್ಮ ನಾಟಕ ತಿಳಿಯಂಗಿಲ್ಲ ಮಂದಿಗೆ. ಡೂಪ್ಲಿಕೇಟ್ ಓಟ್ಲಿಂದ ಬಂದಿರಿ, ಡೂಪ್ಲಿಕೇಟ್ ಓಟ್ ಮಾಡ್ತೀರಿ. ಮತ್ತು ಮಕ್ಕಳು ತಾಯಿ ಗಂಡ ಮಕ್ಕಳು ಅಂತೀರಿ. ಯಾಕೆ ನಿಮ್ಮ ಮಕ್ಕಳೇನು ನೀವು ತಾಯಿ ಗಂಡ್ರಿಲ್ಲ? ಹೇಳೋರೇ ತಾಯಿ ಗಂಡ್ರು. ಹೊರಗಿಂದು ಎಲ್ಲ ಮಂದಿಗೆ ತಂದು ಮಾಡೋರು ನೀವು 7 ವರ್ಷ ನಿಮ್ಮ ಸರ್ಕಾರ 5 ವರ್ಷ ಇತ್ತು.
ಬಾಂಗ್ಲಾದೇಶ ಎಲ್ಲಿಂದ ಬಂದಾರ ಅವ್ರು ಹೊರಗೆ ಹಾಕ್ಲಕ್ಕೆ ನಿಂಬಲ್ಲಿ ದಮ್ ಇದ್ದಿದ್ದಿಲ್ಲ. ಈಗ 3 ವರ್ಷ ಆಗ್ಲಾಕ ಬಂದೈತಲ್ಲ MLA ನೀವು ಅದಿರಿ, ನಿಂಬಲ್ಲಿ ದಮ್ಮಿಲ್ಲ. ಡುಪ್ಲಿಕೇಟ್ ಓಟ್ ಮಾಡ್ತೀರಿ ಮತ್ತು ನಾಟಕರೇ ಹೆಂಗೆ ಮಾಡ್ತೀರಿ? ಏನು ನಾವು ಮಾಡೇ ಇಲ್ಲ ಡುಪ್ಲಿಕೇಟ್, ಹಂಗೆ ನಾಟಕ ಮಾಡಿ ಮಂದಿಗೆ ಹೇಳಕ್ಕೆ ಹೋಗ್ತೀರಿ. ಆ ಜಮೀರ್ ಅಹಮದ್ ಹೇಳ್ತಾರೆ, ನಿಮ್ದು ಹೇಳ್ರಿ ಮೊದಲು ಇಲ್ಲಿ ಡುಪ್ಲಿಕೇಟ್ ಮಾಡಿದ್ದು ಏನು ಮಾಡ್ಲಾಕ ಬರಂಗಿಲ್ಲ. ಏನು ನಿಮಗೆ ತಾಯಿ ಗಂಡು ಮಕ್ಕಳು ಅಂತ ಹೇಳಕ್ಕೆ ಬರ್ತೈತಿ? ನೀ ತಾಯಿ ಗಂಡು ಮಗ ಅದಿ, ಮಂದಿಗೇನು ಹೇಳ್ತಿ? ನಿನ್ನ ಬಲ್ಲಿ ಅಷ್ಟು ದಮ್ಮಿದ್ರೆ ಕೊಡು, ಜಂಡಾ CBIಗೆ ಒಂದು ಲೆಟರ್ ಕೊಟ್ಟು CBI ಮಾಡಂತ ಹೇಳು. ಏನು ಯಾರ್ಯಾರ ಪುಕ್ಷಟ್ಟಿ ಬಿದ್ದಾರೆ ಬೈಸ್ಕೊಳಕ್ಕೆ? ಏನು ಬೈದಿದ್ರೆ ನನಗೆ ಬೈರಿ, ನಾನು ಹಿಂಗೆ ಬೈತೀನಿ. ಉಳ್ಕೆ ಸಮಾಜಕ್ಕೆ ಯಾಕೆ ಬೈತೀರಿ? ಇಲ್ಲ ನಿಮ್ಮ ಬಲ್ ದಮ್ಮ ಬೇರೆಯವ್ರಿಗೆ ಬೈದು ನಿಮ್ಗೆ ಹಾಕದ? ಡುಪ್ಲಿಕೇಟ್ ಮಾಡಿದವ್ರು ನೀವು ಅದೀವಿ, ನಿಮ್ಮ ಬಲ್ಲಿ ಪ್ರೂಫ್, ನಮ್ಮ ಪ್ರೂಫ್ ಗೂಡದ 28,000. ಈಗ ನಾವು DC ಅವ್ರಿಗೆ ಹೇಳಕ್ಕೆ ಕೊಡ್ಲಾಕ್ ಬಂದೀವಿ. ಹೊಸಾಗಿ ಬಂದಾರ ಅವರು, ಇಷ್ಟು ಡುಪ್ಲಿಕೇಟ್ ಹೋಟ್ ಅದಾವ. ಈ ಹೋಟದೊಳಗೆ 28,000 ಡುಪ್ಲಿಕೇಟ್ ಇರ್ಲಿಕ್ಕಂದ್ರೆ ನಾವು ಊರು ಬಿಟ್ಟು ಹೋಗ್ತೀನಿ, ಇರ್ಲಿಕ್ಕಂದ್ರೆ ಅವರು ಸಿದ್ದೇಶ್ವರ ಗುಡಿ ಮುಟ್ಟಿ ಹೇಳಿ ಇದಕ್ಕೆ ಡುಪ್ಲಿಕೇಟ್ ಹೋಟ್ ಇಲ್ಲ ಅಂತ. ಬಾತ್ ಕರು ಪೂಜಾರಿ ಅವರು ಹಿಡಿದಿತ್ತು, ತಿಳಿದ ನೀವು ಹಿಡ್ದೀವಿ, ಒಬ್ಬರಿಗಿಲ್ಲ 100 ಮಂದಿಗೆ ಹಿಡ್ದೀವಿ. ಡುಪ್ಲಿಕೇಟ್ ಓಟ್ ಮಾಡ್ಯಾರ, ಅಟ್ ನಾಟಕ ಮಾಡ್ತಾರೆ. ಭಾರಿ ನಾಟಕ ಕಂಪ್ನಿ ಅದ ಅವ್ರದ್ದು, ಮಂದಿಗೆ ಹೇಳ್ತಾರೆ. ನಾಟಕ ಕಂಪ್ನಿ ಹಿಂಗಾರ ಮಾಡ್ತಾರೆ, ತುಡುಗ್ ಮಾಡೋದು ಮತ್ತು ಬೇರೆಯವ್ರಿಗೆ ತಾಯಿ ಗಂಡು ಮಕ್ಕಳು. ನೀ ಅದೀಪ ತಾಯಿ ಗಂಡು ಮಗ ಕಾಸ್ಗಿರಿ ಒಣಗಿ ಬೇಲ್ ಅಂತ ಹೇಳಿ ಅವ್ರ ಮನೆ ಭಾಳ ಕಡೆ ಹಿಡ್ದೀವಿ, ಭಾಳ ಕಡೆ ಕೊಟ್ಟಿವಿ. ಡುಪ್ಲಿಕೇಟ್ ಮಾಡ್ಯಾರ ಇವರು. ನಮ್ಮ ಸರ್ಕಾರ ಅದ, ಈಗ ನಾವು ತೆಗಿಲಾಕ ಬೆನ್ನತ್ತೀವಿ. ಎಷ್ಟು ಮಂದಿ ದಿವಸ ತಿರ್ಗಾಳಕತ್ತಾರ. ಅದು ಬಿಟ್ಟು ಬೇರೆಯವ್ರು ಬಂದ್ರೆ ಬಾಂಗ್ಲಾದೇಶ 5 ವರ್ಷ ಸರ್ಕಾರ ಇತ್ತು, ಬಾಂಗ್ಲಾದೇಶ ಅವ್ರಿಗೆ ಕಳಿಸ್ಲಾಕ ಬಂದಿಲ್ಲ. ಈಗಾರ ನಿಮ್ಗೆ ಹೊರಗೆ ಹಾಕ್ಯಾರ. सर इतने एविडेंस आप दिखा रहे हैं, इतने एविडेंस होने के बावजूद भी आप इतने एविडेंस दे रहे हैं सरकार को, इसके बावजूद भी सरकार आप उन्होंने कर को बोल रहे हैं। आप मैपिंग चले घर घर जाको करतू कर रहे हैं ना, ये घर घर जाको करना है। इन्हें ताई गण मकड़ो बोलता है, इन्हें खुद का ताई गण मगा है, दूसरा क्या बोलता है डुप्लीकेट करता है। इन्हें चोरी कर को चोर है, बहुत नाटक कर रहा है। मैं क्या भी नहीं करा कर को, भारी नाटक कंपनी का चोर है। पूरे गली गली बैंक वाले को फिरा रहे, नाटन मत क्षेत्र के ले रहे, बाहर के ला रहे, लाखों सिद्धेश्वरी बैंक से काम करा रहे। और बोलता मैं क्या भी नहीं करा। 15,000 जुमा मस्जिद ಒಳಗೆ 1,000 ಇರ್ರಿ, 100 ಇರ್ರಿ, ತೆಗಿರಿ, ನಿಮ್ದು ತೆಗಿರಿ, ನಮ್ದು ತೆಗಿರಿ. ಮತ್ತು ಬೈಬಾರ್ದು. ಬೈದರ ನಾನು ನಿಮ್ಮ ಅಪ್ಪೋಜ್ ನಿಂತೀನಿ, ನಿಮ್ಮ ಬಲ್ಲಿ ಎಷ್ಟು ದಮ್ಮದ ನಾನು ಬೈರಿ, ನನ್ನ ಬಲ್ಲಿ ಎಷ್ಟು ದಮ್ಮದ ನಿಮ್ಗೆ ನಾ ಬೈತೀನಿ. सर बोगस करने का, बोगस वोटिंग को लेकर आपने कोर्ट में प्रकरण भी दाखिल किया? प्रकरण दाखिल कर रहे हैं, सुप्रीम कोर्ट में केस चले। और सर फिर बात आती है कि यहाँ पर बोगस वोटिंग हुई है, बोगस वोटिंग आप उन पर आरोप कर रहे हैं, वो आपके ऊपर आरोप कर रहे हैं। हमारे ऊपर आरोप कर रहे हैं का तो ऐसा प्रूफ बताओ का ना, हमें डुप्लीकेट कर रहे हैं, ये कर रहे हैं तो हमें बोलते हैं। उन्हें कहते करें हमारे पास प्रूफ है, प्रूफ के साथ दे रहे हैं। उसका नाटक कंपनी बहुत नाटक करता है, चोर है, चोरी भी करता है, नाटक भी करता है। ಇಲ್ಲ ನಗರ ಶಾಸಕರು ಹಿಡಿಕೆ ಕೊಡ್ತಾರ, ಮತ್ತು ನೀವು ಅವ್ರು ಕಾಂಟ್ರಾಕ್ಟ್ ಕೊಡಕ್ಕೆ ಲೇಟಾಗಿ ಮಾಡ್ತೀರಿ. ಇವು ನಿನ್ನೆ ಸುಟ್ಟಿ ಇತ್ತು, ನಾವು ಮೊನ್ನೆ ಇದ್ದಿದ್ದಿಲ್ಲ. ಶನಿವಾರ ನಾವು ಸೋಲಾಪುರದೊಳಗೆ ಇದ್ದೀವಿ. ನಿನ್ನೆ ಸುಟ್ಟಿ ಇತ್ತು, ಇವತ್ತು ಮಂದಿ ಕೊಡ್ಲಿಕ್ಕತ್ತೀವಿ. ಏನು ಯಾರಿಗೆ ನಾವು ಅಂಜಾವ್ರಿಲ್ಲ, ಏನದ ನಾವು ಕುಲ್ಲ ಹೇಳ್ತೀವಿ. ಯಾರ ಅಪ್ಪನ ತಿಂದಿಲ್ಲ, ಅವ ಏನು ನಮ್ಮಪ್ಪ ತಿಂದಾನೇನ ನಮ್ಮ ಸಮಾಜಕ್ಕೆ ಬೈಲಾಕ? ಏನು ಬೈತೀವಿ ನಾವು? ಬಸನಗೌಡಗೆ ಬೈತೀವಿ, ಬಸನಗೌಡ ನಮ್ಗೆ ಹೇಳಿ, ನಮ್ಮ ಸಮಾಜಕ್ಕೆ ಹೇಳಬಾರ್ದು. ತಾಯಿಗಣ ಮಗ ಅಂತಾನೆ. ನೀ ಯಾರು ತಾಯಿಗಣ ಮಗ? ಡುಪ್ಲಿಕೇಟ್ ಮಾಡುತ್ತಾನ ಮಾಡಿ ಮತ್ತು ಮಂದಿಗೆ ತಾಯಿಗಣ ಮಕ್ಕಳು ಅಲ್ಲಿ ಜಮೀರ್ ಅಹಮದ್ ಹಂಗೆ ನೀ ಹಂಗಾರ ಬಂದು ಡುಪ್ಲಿಕೇಟ್ ಮಾಡಿ ನಿಂದು ಹೇಳಲ್ಲ. ಜುಮಾ ಮಸೂದಿದೊಳಗೆ ಸಂಧಿದೊಳಗೆ ಅದಾವಂತ. ಮತ್ತು ನೀ ಏನು 6 ವರ್ಷ ಇತ್ತು ಬಾಂಗ್ಲಾದೇಶ ಅವ್ರು ಇದ್ರೆ ನಿನ್ನ ಮಕ್ಕಳಿಗೆ ನಮ್ಮ ಇದ್ದಿದ್ದಿಲ್ಲ, ಹೊರಗೆ ಹಾಕ. ಏನು ಬೇಡ ಅಂದೀವಿ? ಬಾತ್ ಕರು.
ಇವತ್ತಿನ ದಿವಸ ಇದ್ದಾನೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಅಮಿತ್ ಮಿಶ್ರಿಕ್ ಅವರು ತಮ್ಮೆಲ್ಲರ ವಿಸ್ತಾರವಾಗಿ ಹೇಳಿದ್ದಾರೆ. ತಮ್ಗೆ ಗೊತ್ತಿದ್ದಂತೆ ಮೊನ್ನೆ ಏನು ಸಿದ್ದೇಶ್ವರ ಜಾತ್ರೆ ಸಂದರ್ಭದಲ್ಲಿ ನಮ್ಮ ಶಾಸಕರು ಅವರು ಬಹಳ ಇದರಿಂದ ಮಾತಾಡ್ತಾರೆ. ಅವ್ರು ಪ್ರತಿಯೊಂದು ಚಟಾದ ಯಾವುದರ ಕೂಡ ಹೋಗಿ ಎಲ್ಲೊಂದು ಜಾತ್ರೆ ಮಾಡ್ತಾರೆ. ಇಂಥದ್ದು ಕೆಲಸ ಅವ್ರು ಮಾಡ್ಕೊಂಡು ಕೂತಾರೆ. ಈಗ SIR ನಡ್ತಾ ಇದೆ. SIRನಲ್ಲಿ ಏನಾಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತದ. ಇವ್ರು ಬೇಕತ್ಲೆ ಏನು BL ಅವ್ರಿಗೆ ಕಳಿಸೋದಿಲ್ಲ, ಇದು ಮಾಡೋದಿಲ್ಲ. ತಮ್ಮ ಸಿದ್ಧಶ್ರೀ ಬ್ಯಾಂಕಿನವ್ರಿಗೆ ಕಳಿಸ್ಬಿಟ್ಟು ಅವರೆಲ್ಲ ವ್ಯವಹಾರ ಮಾಡ್ಕೊತ ಬಂದಿದ್ದಾರೆ. ಒಂದು ಕಡೆ ಅವರು ಹೋದ ಇಲೆಕ್ಷನ್ನಾಗೆ ಸುಮಾರು 28,000 ಓಟುಗಳನ್ನು ಡುಪ್ಲಿಕೇಟ್ ಮಾಡಿ ಚಿಂಚೋಳಿಲಿಂದ ಆ ಕಡೆ ವರ್ತಿಲಿಂದ ಆಮೇಲೆ ಇದು ಯೋಗಾಪುರಲಿಂದ ಎಲ್ಲ ಓಟ್ ತಂಪಿಸಿ ಇಲ್ಲಿ ಸೇರಿಸಿದ್ದಾರೆ. ಅವರು ಆರಿಸಿ ಬಂದಿದ್ದಾರೆ. ಅಕಸ್ಮಾತ್ ಅವ್ರು ಸೇರಿಸಲಿಲ್ಲ ಅಂದ್ರೆ ಇವ್ರ ಮನೆ ದೇವ್ರನ್ನೂ ಇವ್ರಿಗೆ ತರುವುದಿಲ್ಲ. ಇದು ಅಂತೂ ಸ್ವಲ್ಪ ಸಿದ್ಧದ. ನಾಳೆ ಬರುವಂಥ ದಿವಸದಲ್ಲಿ ಏನು SR ನಡೀತಾ ಇದೆ, SRನಲ್ಲಿ ಎಲ್ಲ ಈ ಡುಪ್ಲಿಕೇಟ್ ಓಟ್ ಹೋಗಿಬಿಡ್ತಾವೆ. ಯಾಕಂದ್ರೆ ಅವ್ರ ತಂದೆ ತಾಯಿ ಎಲ್ಲಿ ಓಟ್ ಹಾಕ್ಯಾರ ಅಲ್ಲಿದೆ ಅವ್ರಿಗೆ ಸೇರಿಸ್ಬೇಕನ್ನೋದು ಒಂದು ಕಾಯ್ದೆ ಇದರಿಂದ ಮ್ಯಾಪಿಂಗ್ ಮಾಡ್ತಾ ಇದೆ. ಮ್ಯಾಪಿಂಗ್ನಲ್ಲಿ ಸರಿಯಾಗಿ ಮಾಡ್ತಾರೆ. ನಾವು ಈಗ ಪ್ರತಿಯೊಂದು ಓಣಿಗೆ ಹೋಗಿ ಅವ್ರ ಬೂತ್ ವೈಸ್ ಏನದ ಮ್ಯಾಪಿಂಗ್ ಮಾಡಿಸೋದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಈಗ ಅದ್ರ ಜೊತೆಯಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಡುಪ್ಲಿಕೇಟ್ ಓಟ್ ಮಾಡಿದ್ರು ತಾಯಿ ಗಂಡನ ಮಕ್ಕಳು. ಈ ತಾಯಿ ಗಂಡನ ಮಕ್ಕಳು ಯಾರಿಗೆ ಹೇಳ್ತಾರೆ? ಏನು ಬ್ರಾಹ್ಮಣರಾಮ? ಹಾಂ, ಯಾವ ಜಾತವ, ಯಾವ ಜಾತಿಲಿ ಬೈತಿದ್ದಾನೆ? ಮತ್ತು ಎಲ್ಲರಿಗೂ ಬೈಯೋದಕ್ಕೆ ಏನು ಕಾರಣ? ಇವನು ಬೈಬೇಕಾದ್ರೆ ಜುಮ್ಮಾ ಮಸೀದ್ನಾಗ ಒಂದು 15,000 ರೋಹಿಂಗ್ಯಾ ತೆಗಿತಾರೆ. ಜುಮ್ಮಾ ಮಸೀದ್ನಾಗೆ ಅಲ್ಲೇ ಟೋಪಿ ಹಾಕಿ ನಮಾಜ್ ಬಿದ್ದಿದ್ದಿ, ಅವಾಗ ನಿನ್ಗೆ ಗೊತ್ತಾಗಿಲ್ಲ. ನೀನು ಇದಕ್ಕೆ ದಮ್ ಇತ್ತಂದ್ರೆ, ನಿನ್ಗೆ ಇಟ್ಟೆ ಕ್ಲಿಯರ್ ಕಟ್ ಇತ್ತಂದ್ರೆ ಬಾ ನಾವು ಬರ್ತೀವಿ. 15,000 ಮಂದಿ ಅಲ್ಲಿ ತೋರಿಸ್. ಯಾವ 15,000 ಮಂದಿ ಅಲ್ಲಿ ರೋಹಿಂಗ್ಯಾಲಿಂದ ಬಂದಾರ, ಯಾವ 15,000 ಮಂದಿ ಅಲ್ಲಿ ಬಾಂಗ್ಲಾದೇಶದಿಂದ ಬಂದಾರ, ಬಾ ನಿನ್ನ ಜೊತೆಲಿ ಬರ್ತೀವಿ. ನೀನು ಅಷ್ಟೇ ತಾಕತ್ತಿತ್ತ ಬರೀ ಗೋಳು ಹೇಳ್ಕೊತೀಸಿ ಮಂದಿಗೆ ಸುಳ್ಳು ಹೇಳ್ಕೊತು ತಿರುಗಾಡೋದು ಸರಿ ಇಲ್ಲ. ನಿಮ್ಮಲ್ಲಿ ಇತ್ತು ಏನಾದ್ರು ಪ್ರೂಫ್ ಇತ್ತಂದ್ರೆ ಬಾ, ನೀ ಡುಪ್ಲಿಕೇಟ್ ಮಾಡಿದ್ದು ನಾವು ತೋರಿಸಿ. ಈಗ 28,000 ಓಟುಗಳನ್ನು ನಿನ್ನ ಬಲ್ಲಿ ಏನಾದ್ರು ಪ್ರೂಫ್ ಇತ್ತಂದ್ರೆ ತೊಗೊಂಡು ಬಾ, ನೋಡ್ತೀವಿ ನಾವು. ನಿನ್ನ ಜೊತೆಯಲ್ಲಿ ಬಂದು ತೆಗೀತು. ದೇಶದ್ರೋಹಿ ಕೆಲಸ ಮಾಡೋನು ನೀನು. ದೇಶದ್ರೋಹಿ ಬಗ್ಗೆ ಈ ರಾಷ್ಟ್ರ ಧ್ವಜ ಬಗ್ಗೆ ಪಾಕಿಸ್ತಾನ ಧ್ವಜ ಆರಿಸಿದವ ನೀನು. ಸಿಂದಗಿ ಬಲ್ಲಿ ಮಾಡಿದ್ರೆ ಎಲ್ಲ ಗೊತ್ತದ, ಜಗ ಜಾಹಿರದ. ಅಕಸ್ಮಾತ್ ನೀವು ಮಾಡಿಲ್ಲಪ್ಪ, ನೀವು ಭಾಳ ಶುದ್ಧದಿ, ಭಾಳ ಸ್ವಚ್ಛದಿ, ಆಯಿತು CBIಗೆ ಲೆಟ್ರ್ ಕೊಡುವಂತ, CBI ತನಿಖೆ ಮಾಡಿಸೋನು. ಮಾಡಿಸಿ ಯಾರು ನಿಜವಾಗಲ್ವ ಅಲ್ಲಿ ದೇಶದ್ರೋಹಿ ಕೆಲಸ ಮಾಡೋದು ಗೊತ್ತಾಗುತ್ತೆ. ಸುಮ್ಕೆ ಯಾರಿಗಾರಿ ಬೈಯೋದು ಮಾಡೋದು ಅಂದ್ರೆ ಸರಿ ಇಲ್ಲ. ಮತ್ತು ನೀ ಏನು ಬೈತಿ ನಿಮ್ಮ ಹಬ್ಬ ಬೈತು. ನಾವು ಬೈಲಾಕ ನಮ್ಮಲ್ಲಿ ಡಿಕ್ಷನರಿ ಅದ. ಆದರೆ ಒಂದು ಮರ್ಯಾದೆ ಇರಬೇಕು, ಒಂದು ಸ್ಥಾನಕ್ಕೆ ಇದು ಗೌರವ ಇರಬೇಕು. ನೀ MLA ಆಗಿ MLA ಯಾವ ಭಾಷೆ ಮಾತಾಡ್ಬೇಕು ಅನ್ನೋದು ಕಲಿಬೇಕು. ಇದರಲ್ಲಿಂದ ನೀನು ಏನಾದ್ರು ಪ್ರಚಾರ ಮಾಡೋ ಸಲುವಾಗಿ ಯಾವುದೇ ಜಾತಿ ಮಾತಾಡಿ ನಿಂದೆ ಮಾಡಿ ಮಾತಾಡೋದು, ತಾಯಿ ಗಂಡ ಅನ್ನೋದು. ತಾಯಿ ಗಂಡ ಇರ್ಬೋದು, ನೀನು ಇರ್ಲಾಕ ನಾವು ಬೇಡ ಅನ್ನೋದಿಲ್ಲ. ನಿನ್ನ ಪರಂಪರೆ ಇರಬೇಕದು. ಇಲ್ಲ ಆ ಸಂಸ್ಕೃತಿ ನಿನ್ನ ಬಳಿ ಇರಬೇಕು. ನೀ ಯಾವುದಾರು ಮಂದಿಗೆ ಜಾತಿ ನಿಂದನೆ ಮಾಡ್ತಾ ಇದ್ದೆ ಅಂದ್ರೆ ತಾಯಿ ಗಂಡ ಅಂತಿದ್ರೆ ಸುಮ್ಮನೆ ಕೊಡೋರಲ್ಲ. ನಾವು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದವ್ರದ್ದು, ನೀನೇ ಹುಟ್ಟು ಇಲ್ಲೇ ಬರ್ದಿ. ನೀ ಏನಿದ್ದಿ ನಾವೇನಿದ್ದು ಎಲ್ಲರ ಜಗತ್ತಿಗೆ ಗೊತ್ತದ. ಆದರೂ ಕೂಡ ಯಾರಿಗೆ ಜಾತಿಲಿಂದ ಬೈಯೋದು ಇದು ಮಾಡೋದು ಸರಿ ಇಲ್ಲ. ಇನ್ನು ಎಚ್ಚರಿಕೆ ಕೊಡ್ತಾ ಇದ್ದು, ಇನ್ನು ಮೇಲಾದರೆ ಸುಧಾರಿಸ್ಕೊ. ಇಲ್ಲಿಲ್ಲಪ್ಪ ಅಂದ್ರೆ ನಮ್ಮ ಹೋರಾಟ ಬೇರೆ ಚಾಲು ಆಗುತ್ತೆ. ನಮ್ಮ ಹೋರಾಟ ಮಾಡಾಕತ್ತೀವಿ ಅಂದ್ರೆ ನೀ ಇಲ್ಲೇ ಇಲ್ಲ, ಎಲ್ಲಿ ಇರ್ತೀನಿ ನಿನಗೆ ಗೊತ್ತಿರೋದಿಲ್ಲ. ಈಗ ಒಮ್ಮೆ ದಾಂಡಿ ಮಾರ್ಕೆಟ್ ಹೋಗಿ ಕೊಲ್ಲಾಪುರನಾಗ ಅಡ್ಮಿಟ್ ಆಗಿದೆಯಲ್ಲ, ಅದೇ ಥರ ಆಕೈತಿ ಮತ್ತು ಪರಿಸ್ಥಿತಿ. ಆದ್ದರಿಂದ ಈಗೇನು SR ನಡೀತಾ ಇದೆ, ನಮ್ಮ ಎಲ್ಲ ಸಮಾಜದವರಿಗೆ ನಾವು ಕೇಳ್ಕೊತೀವಿ. SRನಲ್ಲಿ ತಾವು ಎಲ್ಲ ಕರೆಕ್ಟಾಗಿ ಮಾಹಿತಿ ಕೊಟ್ಟಿಸಿ ಆ ಸರಿಪಡಿಸ್ಕೊಳ್ಳೋದು ಎಲ್ಲ ಆದ್ಯ ಕರ್ತವ್ಯ ಅದ. ದಯಮಾಡಿ ತಾವು ಏನು BLO ಬರ್ತಾರೋ ಅವರಿಗೆ ಮಾಹಿತಿ ಕೊಟ್ಟ ನಿಮ್ಮ ಹೋಟೆಲ್ ಲಿಸ್ಟ್ನಲ್ಲಿ ಸರಿಯಾಗಿ ಹೆಸರನ್ನು ತಾವು ಮಾಡ್ಕೋಬೇಕು. ಇಂಥವು ಡುಪ್ಲಿಕೇಟ್ ಮಾಡೋರಿಗೆ ತಕ್ಕ ಪಾಠನೂ ನೀವು ಕಲಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ, ಈಗೇನು ನಾವು ಡುಪ್ಲಿಕೇಟ್ ವೋಟ್ ಮಾಡಿದ್ದಾರೆ ಅದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟು ಅದರ ಬಗ್ಗೆ ಡೀಟೇಲ್ ಆಗಿ ನಾವು ಕೊಡ್ತು. ಎಲ್ಲ BLO ಸಹಿತ ಏನು ನಮ್ಮ ಹೋಟೆಲ್ ಲಿಸ್ಟ್ ಪ್ರಕಾರ ಅವ್ರು ಚೆಕ್ ಮಾಡಲಿಲ್ಲ ಅಂದ್ರೆ ಆ ಯಾವ BLO ಕೆಲಸ ಮಾಡಿರ್ತಾರೆ ಅವ್ರು ಏನು ಡುಪ್ಲಿಕೇಟ್ ಮಾಡೋಕೆ ಇವ್ರು ಮಾತು ಕೇಳಿ ಮಾಡ್ತಾರೆ, ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಳ್ಲಿಕ್ಕೆ ನಾವು ಸ್ವತಃ ಸಿದ್ಧ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀವಿ. ರಾಜ್ಯದಲ್ಲಿ ಸರ್ಕಾರ ಹಾಂ, ಈಗ ಇದು ಇದು 2023ದಲ್ಲಿ ಇದು ಆಗಿತ್ತು ವಂಚನೆ. ಇದು 2026 ನಡೆದಿದೆ. ಇನ್ನ ಯಾಕೆ ನೋಡ್ರಿ, ಈಗ SR ಬಗ್ಗೆ ಇಡೀ ದೇಶದಲ್ಲಿ ಎಲ್ಲ ನಡೀತಾ ಇತ್ತು. ಅದರ ಬಗ್ಗೆ ಎಲ್ಲ ಇದು ಮಾಡ್ತಾ ಇದ್ವಿ. ಈಗ SRನಲ್ಲಿ ಅಂತ ವೇಟ್ ಡುಪ್ಲಿಕೇಟ್ ಅದಾವೆ ಎಲ್ಲನೂ ವಾಶೋಕಾಕ. ಯಾಕಂದ್ರೆ ರಾಜ್ಯ ನಮ್ದದ, ಸರ್ಕಾರ ನಮ್ದದ. ಈಗ ಅದ, ಮೊದಲು ಯಾರು ಸರ್ಕಾರ ಇತ್ತು ಅವರೆಲ್ಲ ಮಾಡ್ಯಾರ. ಮಾಡ್ಲಾಕ ಸರಳ ಅದ, ತೆಗಿಲಾಕ ಸರಳ ಇಲ್ಲ. SR ಒಮ್ಮೆ ಸೇರ್ಸ್ಲಾಕ ಸರಳ ಅದ,
ಹೆಸರು ಸೇರಿಸಿ ತೆಗಿಬೇಕಾದ್ರೆ ಪಂಚನಾಮ ಮಾಡಬೇಕು ಅವೆಲ್ಲ ಇದು ಮಾಡಬೇಕು, ಭಾಳಷ್ಟು ಕಾಯ್ದೆ ಪ್ರಕಾರ ತೆಗಿಬೇಕಾಗ್ತೈತಿ. ಇವ್ರು ಹಂಗೆ ಡೂಪ್ಲಿಕೇಟ್ ಮಾಡೋಕೆ ನಮ್ಮ ಸರ್ಕಾರ ನಡೆಯೋದಿಲ್ಲ. ನಮ್ಮ ಸರ್ಕಾರ ಕಾನೂನು ಪ್ರಕಾರವಾಗಿ ನ್ಯಾಯಕವಾಗಿ ಕೆಲಸ ಮಾಡುತ್ತೆ. ಸರ್ 3 ವರ್ಷ ಆಗೋದು ಬಂತು, ಈಗ ಸದ್ಯ ಅದು ಮಾಡ್ತಾ ಇದೀವಲ್ಲ, ಎಲ್ಲ ವಾರ್ಡ್ ವೈಸ್ ನಾವು ಎಲ್ಲ ತಿರ್ಗಾಡ್ಬಿಟ್ಟು ವಾರ್ಡ್ ವೈಸ್ ಎಲ್ಲ ಹೋಟೆಲ್ ಸರಿಯಾಗಿ ಮಾಡೋದು ಕೆಲಸನೂ ಮಾಡ್ತಾ ಇದ್ವಿ. ಈ ಒಂದು ಕಾನೂನು ಹೋರಾಟದಲ್ಲಿ ತಮಗೆ ಜಯ ಸಿಗುತ್ತೆ ಅಂತ ಯಾಕೆ ಸಿಗಲ್ಲ? ಈಗ ತಾನೇ ನೋಡ್ರಿ ನೀವು, ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಕೇಳಾಕತ್ತೀರಿ. ಈಗ ಮೊನ್ನೆ ತಾನೇ ಬಿಹಾರ್ನಲ್ಲಿ ಒಂದು ಚುನಾವಣಾ ಆಯೋಗ ರಾಜೀನಾಮೆ ಕೊಟ್ಟ, ಎಲ್ಲರೂ ಮೀಡಿಯಾನಾಗ ಪ್ರಚಾರ ಅದ ಏನದು ಎದಕ್ಕೆ ಕೊಟ್ಟಾರ? ಈ ಎಲ್ಲ ಡೂಪ್ಲಿಕೇಟ್ ವೋಟ್ ಮಾಡ್ಸಾಕತ್ತಾರ ಅಂತೇಳಿ ನಾನು ಬೇಡ ಇದು ಇಂಥವೆಲ್ಲ ಕೆಲಸ ಮಾಡೋದು ಬೇಡ ಕಿಸಿ BJP ಸರ್ಕಾರ ನಮ್ಮಲ್ಲಿ ನಮ್ಗೆ ಒತ್ತಾಯ ಮಾಡ್ಕಿಸಿ ಎಲ್ಲ ಡೂಪ್ಲಿಕೇಟ್ ಮಾಡ್ಸಾಕತ್ತಾರ. ಆದ್ದರಿಂದ ನಾವು ರಾಜೀನಾಮೆ ಕೊಡ್ತಾ ಇದ್ದ ಚುನಾವಣೆ ಅಧಿಕಾರಿಗಳು ರಾಜೀನಾಮೆ ಕೊಟ್ಟಾರ. ಹೇಟ್ ಸ್ಪೀಚ್ ವಿರುದ್ಧಾಗಿ ಸದನದಲ್ಲಿ ಬಿಲ್ ಇದು ಆಗಿದೆ ಸರ್, ಆದ್ರೆ ಇವರು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ. ಈಗ ಇನ್ನು ಅವನಿಗೆ ಏನೈತಿ ಅದು ರೂಢಿ ಪಟ್ನಿ ಹೋಗೋದಿಲ್ಲ. ಯಾಕಂದ್ರೆ ಮಟನ್ ತಿನ್ನೋದು ಚಟ ಪಟ್ನಿ ಹೋಗೋದಿಲ್ಲಲ್ಲ. ಮತ್ತು ಅವ್ನು ತುಡುಗ್ಲಾರೆ ತಿತ್ತಾನ, ಹಿಂಗೆ ತಿನ್ಕೋತೀರ ಅವ ಸ್ವಲ್ಪ. ನೀವು ಸ್ವಲ್ಪ ಸಂಭಾಳಿಸ್ಕೊಡಿ ಅನ್ಕತಾನ. ಒಮ್ಮೆ ಎಗ್ದು ಅಟ್ಯಾಕ್ ಮಾಡೋದು ಬೇಡ. ಒಮ್ಮೆ ಭಾಳ ದಿವಸದಿಂದ ತಿನ್ಕೋತ ಬಂದಾನ ಪಾಪ ಮಟನ್. ಅವ ಯಾರು ಬಿರಿಯಾನಿ ಸಿಗ್ಲಿಕ್ಕಂತ ಪಟ್ನಿಂಗೆ ಹೇಳ್ಬಿಡ್ತಾನೆ. ಮುಸಲ್ಮಾನ್ ವಿರುದ್ಧ ಭಾಷಣ ಮಾಡ್ತಾರ. ಮೊನ್ನೆ ಅಟಲ್ ಬಿಹಾರಿ ಸ್ವಾಭಾವಿಕ ರೀ, ಅವ ಮುಸಲ್ಮಾನೇ ಇರ್ಬಹುದತ್ತ. ಅಟಲ್ ಬಿಹಾರಿ ವಾಜಪೇಯಿದಾಗ ಮುಸಲ್ಮಾನ್ ಸಮಾಜದವ್ರು ಸನ್ಮಾನ ಮಾಡಿರಲ್ಲ. ಮತ್ತು ಅವ್ರವ್ರ ಸಂಬಂಧಿಕರು ಇರ್ಬೇಕಾ? ತಪ್ಪದ ನೋಡ್ರಿ. ಅಟಲ್ ಬಿಹಾರಿ ವಾಜಪೇಯಿ ಬಸವನಗೌಡದು ಒಬ್ಬನೇ ಅಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಒಂದು ಪ್ರೈಮ್ ಮಿನಿಸ್ಟರ್ ಇದ್ರು, ಒಳ್ಳೆ ಪ್ರೈಮ್ ಮಿನಿಸ್ಟರ್ ಇದ್ರು. ಅದಕ್ಕಿದ್ರೆ ಏನು ತಪ್ಪದ ಸರ್? ಈಗ ಧೂಳಾಪುರ ಅಂತ ಬಿಜಾಪುರ ಅಣೆಪಟ್ಟಿ ಕಟ್ಟದಾಗ ನಾನು ನಂದನವನ ಮಾಡ್ತೀನಿ ಅಂತೇಳಿ ನಗರ ಶಾಸಕ ಯತ್ನಾಳ್ ನೋಡ್ರಿ ಹೇಳ್ತಾರೆ. ಅದ್ರ ಬಗ್ಗೆ ಹೇಳ್ತೀರಿ? ರೋಡ್ ನೋಡ್ರಲ್ಲ, ಅವ್ರು ಸುಳ್ಳು ಹೇಳೋದು ಚಟ ಅದ. ಈ ರೋಡ್ ಹೋಗಿ ಹಿಂಗ ಪೂರಾ ತಿರ್ಗಾಡ್ ಬರ್ರಿ. ಅಲ್ಲ ನಿಮ್ಗೆ ಧೂಳು ಪೂರ ಅದ. ಅವ್ರ ಮನೆಯಿಂದ ಏನು ನಮ್ಮ ಸ್ಟೇಡಿಯಂ ತನಕ ಬರ್ತೀವಲ್ಲ, ಅಲ್ಲಿ ಬರೋದು ಹೋಗೋರು ಪೌಡರ್ ಹಚ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅದೇ ಧೂಳಾಪುರ ಅದ. ಮತ್ತು ಅವ್ರು ಶಾಸಕ ಬರೀ ಅದೇ ಮಾಡಿ ಇದು ಮಾಡಿ ಏನು ಮಾಡೋಣ? ಅವ ಮನೇಲಿ ಪೌಡರ್ ಹಚ್ಕೊಂಡು ಬರ್ತಿಲ್ಲ, ಅಲ್ಲಿ ರೋಡ್ ನಮಗೆ ಬರೋಣ ಗ್ಲಾಸ್ ತೆಗಿತಾನೆ ಪೌಡರ್ ಹಾಕ್ಬಿಡ್ತೀವಿ. ನಾನೇ CM ಅಂತಾರಲ್ರಿ. ಮತ್ತು ಈ CM PM ಇರಲ್ಲ, ನಮ್ಗೇನು ಮಾಡ್ತದ? ಅವ PM ಆಗಲಿ CM ಯಾಕೆ ಅಷ್ಟೇ. ಅವನಿಗೆ ಯಾವ ಪಾರ್ಟಿದಾಗ CM ಹಾಕನ್, ಯಾವ ಪಾರ್ಟಿ PM ಆಗಾನ ಅವನಿಗೆ ಗೊತ್ತ. ಅವ್ನ ಮನ್ಯಾಗ ಅವ್ನು ಹೆಂಡತಿ ಮುಂದೆ ಕೂತ್ಕಿಸಿ ನಾ CM ಅಂದ್ರೆ ಹೋಗ್ತೀವಿ. ಅದಕ್ಕೇನು ತಪ್ಪದ? ನಾವು ಆಗ್ಬೇಕತ್ತು. ಅದಕ್ಕೇನು ಇದು ಅದ? ನಮ್ಮ ಅನಿವಾರ್ನಾಗ ಇದ್ದರೆ ಎಲ್ಲರೂ ಆಗ್ತಾರೆ, ಅನಿವಾರ್ಯ ಇಲ್ಕಂತ ಯಾರೂ ಆಗೋದಿಲ್ಲ. ಥ್ಯಾಂಕ್ ಯು. ವಿಜಯಪುರ ನಗರದಲ್ಲಿ ಮೊದಲಿಗೆ ಸಂಕ್ರಮಣ ಹಬ್ಬವನ್ನು ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಬಾಯಿಗೆ ಬಂದಂಗೆ ಏನೈತೆ ಒಂದು ಮೊದಲಿಂದ ಚಟ. ಒಬ್ಬ ಏನು ಈ ಜಗತ್ತಿನಲ್ಲಿ ನಿಂತ್ಕೇಸಿಂದ ತುಡುಗೊಬ್ಬ ಅವ ತುಡುಗ ಶಾಸಕ ನಿಂತ್ಕೇಸಿಂದ ಎಲ್ಲ ದೇಶನೇ ತುಡುಗದ ಹೇಳಿಗೆಸಿಂದ ನೋಡಕತ್ತಾನ. ಖುದ್ದು ಅವನೇ ತುಡುಗದಾನ. ಮೊದಲ ಅವನಿಗೆ ಏನಾಗಲಾಕತ್ತೈತೆ ಅಂದ್ರೆ ಎಲ್ಲ ಮುಂದೆ ಯಾರು ಕೂತಾರ ಅವರೆಲ್ಲ ತುಡುಗರು, ನಾವು ಒಬ್ಬನೇ ಶಾಶ್ವತ ಮತ್ತು ನಾವು ಒಬ್ಬನೇ ದೇವಂತ ನಾಯಕ ಹೇಳಿಕೆಸಿಂದ ಹೇಳ್ತಾನ. ಮತ್ತು ಬೈಯೋದು, ಹೊಲಸು ಭಾಸ್ಕಳ ಬೈಯೋದು, ತಾಯಿ ಗಂಡ ಅನ್ನೋದು, ಅದರದ್ದು ಏನು ಅವ ಸುಮ್ಮನೆ ನಾವು ಮಾತಾಡಬಾರ್ದು. ಆ ಭಾಷೆ ಯಾರು ಮಾತಾಡ್ತಾರಂದ್ರೆ ಸಿಗ್ನಲ್ ಮೇಲೆ ನಿಂತ್ಕೇಸಿಂದ ಯಾರೆಲ್ಲ ಗೊತ್ತಾಗ್ತೈತಿ ನಿಮಗೆ. ಸಿಗ್ನಲ್ ಮೇಲೆ ನಿಂತು ಯಾರು ಈಗ ಸೀರೆ ಹೊಡ್ಕೊಂಡು ರೂಪಾಯಿಗೆ ಅವರು 10 ರೂಪಾಯಿ ತಗೋರಿ 5 ರೂಪಾಯಿ ಕೊಡ್ರಿ ಅಂತ ಹೇಳಿದಾರಲ್ಲ, ಅವ್ರಿಂಥ ತಾಯಿ ಗಂಡ ಅವ್ರ ಗಂಡ ಅಂತ ಮಾತಾಡ್ತಾನೆ. ನಿನಗೆ ದಮ್ ಇದ್ದಾರಪ್ಪ ನೋಡೋನು, ನಾವು ಬರ್ತೀವಿ. ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ದಮ್ ಇದ್ರೆ ಚಾಲೆಂಜ್ ಅದ. ಇವತ್ತು ಬಾಂಗ್ಲಾದೇಶಿಗಳಿಗೆ ಸಪೋರ್ಟ್ ಕೊಟ್ಟಿದಂಥ ಈ ಒಂದು ಸರ್ಕಾರ ಯಾವುದತ್ತಂದ್ರೆ ಅದು BJP ಸರ್ಕಾರ. ನೀವು ಭಾಳ ದೊಡ್ಡ ಮಾತಾಡ್ತೀವಿ, ಉಂಚಾಟನೆ ಮಾಡಿ ಒದ್ದು ಹೊರಗೆ ಹಾಕಿದ್ರು ಸಹಿತ ಏನು ಮೋದಿಗೆ ಬಿಡಂಗಿಲ್ಲ. ಮೋದಿನ ಕರ್ಕೊಂಡು ಹೋಗೋಣ. ಶೇಖ್ ಹಸೀನಾಗ ಬಾಜು ಶೇಖ್ ಹಸೀನಾಗ ಇಟ್ಕೊಂಡಿದ್ದು ಯಾರು? ಕಾಂಗ್ರೆಸ್ದವರು. ಅಲ್ಲಿಂದ G ಇದ್ರಾಗ ಎಲ್ಲರೂ ಅವನ ಜೀವಕ್ಕೆ ಇದು ಹಾಕಿಸಿಂದ ಬೆನ್ನ ಹತ್ತಿದ್ರು. ಆವಾಗ ನಮ್ಮ ಮೋದಿ ಸಾಹೇಬರು ಕರ್ಕೊಂಡು ಬಂದು ಏರ್ಪೋರ್ಟ್ನಾಗ ಹಾಕಿಂದು ಎಷ್ಟದು ರೆಡ್ ಕಾರ್ಪೆಟ್ ಮೇಲೆ ಸ್ವಾಗತ ಮಾಡಿಸಿದ್ರು. ಇಂಥ ಒಂದು ಬಾಂಗ್ಲಾದೇಶಿ ಸರ್ಕಾರಕ್ಕೆ, ಬಾಂಗ್ಲಾದೇಶಿಗೆ ಹೆಲ್ಪ್ ಮಾಡುವಂಥ ಪ್ರೈಮ್ ಮಿನಿಸ್ಟರ್ಗೆ ಅವ ಎತ್ಕೇಸಿಂದ ನೀವು ಹೇಳಕತ್ತಾನ ತಾಯಿಗಂಡ ನೀ ಅದಿಲ್ಲ, ನಿನಗೆ ಗೊತ್ತಾಗಬೇಕು ನೀ ತಾಯಿಗಂಡ. ಸಮಾಜದ ಒಬ್ಬ ಶಾಸಕನಾಗಿ ಮಾತಾಡುವಂಥ ನಾಲಿಗೆ ಹೆಂಗಿರ್ಬೇಕಂದ್ರೆ ಈ ಎಲ್ಲ
ವಿಜಯಪುರದ ಜನತೆ ಎಲ್ಲ ನಂದು, ನಾ ಎಲ್ಲಾರವ ಅಂತ ಹೇಳಿಕೆಸಿಂದ ಒಂದು ಭಾವನೆ ಯಾರಿಗೈತೆ ಅಂತಂದ್ರೆ ಅದು ನಮ್ಮ ಹಮೀದ್ ಮುಷರೀಫ್ ಅದ. ನಿನಗಿಲ್ಲ ಅದು. ನಿನ್ನ ನಾಲಿಗೆಗೆ ಬೀಗಿ ಬರೀಬೇಕಂತ ಬಂದು ಬರ್ತೈತದು ಟೈಮ್. ಕಾಲ ಬಂದೇ ಬರ್ತೈತಿ, ಎಲ್ಲರಿಗೂ ಬಂದೈತಿ, ನಿನಗೂ ಬರ್ತೈತಿ. ಮತ್ತು ನಿನ್ನ ನೀ ಏನು ಹೇಳಕತ್ತಿ ಎಲ್ಲ ಡೂಪ್ಲಿಕೇಟ್ ಓಟ್ ಯಪ್ಪ 28,000 ಡೂಪ್ಲಿಕೇಟ್ ಓಟ್ ಈಗ ಬರ್ತೈತಿ. ಈಗ SRನ್ಯಾಗ ಬರಾಬರ್ ಮಾಡ್ತೀವಿ. ನಿನಗೆ ಮನೆಗೆ ಹೋಗಿ ಕೇಸಿಂದ ಎಲ್ಲ ಕ್ಲಿಯರ್ ಮಾಡಿ ಅವಾಗ ನೀ ಹೇಳತ್ತೆ. ಬಾಂಗ್ಲಾದೇಶದವ್ರು ಅದಾರೆ, ಏನು ಚಿಂಚೋಳಿದವರು ನಮ್ಮ ಶುಗರ್ ಫ್ಯಾಕ್ಟ್ರಿದವ್ರು ಇದ್ರು, ಯಪ್ಪ ಶಬಚ್ರಿ ನಮಗೆ ಅಂತ ಹೇಳ್ತಿ. ಚಪ್ಪಲಿ ತೊಗೊಂಡು ಬೆನ್ನತ್ತಾರ ಮಂದಿ. ಒಂದು ದಿವ್ಸ ಬರ್ತೈತದು ಕಾಲ್. ಅದಕ್ಕೆ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಬಾಯಿಗೆ ಒಂದು ಸ್ವಲ್ಪ ಬಿಗಿ ಹಾಕ್ಕೊಂಡ್ರೆ ಚಲೋ. ಇಲ್ಲ ಓಣಿ ಮಂದಿ ಧೂಳಪ್ಪ ನೀ ಈ ಬಿಜಾಪುರಕ್ಕೆ ಧೂಳಪ್ಪ ಬಿಟ್ಟಿದ್ದು ನೀನೇ ಈಗ. ಯಾಕಂದ್ರೆ ಕೋಟಿ ಗಟ್ಲಿ ಗಾಡ್ಯಾಗ ಕೂತಿಗೆಸಿಂದ ಆರಾಮಾಗಿ ಬರ್ಲಾಕತ್ತಿ. ಇಳುಕಿತ್ತು ಮೊದಲು ಫಸ್ಟ್ ಕ್ಲಾಸ್ ಪೌಡ್ರ್ ಲಿಪ್ಸ್ಟಿಕ್ ಹಚ್ಕೊಂಡು ಹೊರಗೆ ಬರ್ತಿ, ಮೇಕಪ್ ಮಾಡ್ಕೊಂಡು ಹೊರಗೆ ಬರ್ತೀನಿ. ನಿನಗೆ ಗೊತ್ತಾಗಲಕತ್ತಿಲ್ಲ, ಅದಕ್ಕೆ ನೀ ಹೇಳಕತ್ತಿ. ಅದಕ್ಕೆ ಇವತ್ತು ವಿಜಯಪುರ ಜನತೆಗೆ ನಾ ತಿಳಿಸೋದೇನಂದ್ರೆ, ಇಂಥ ಒಂದು ಶಾಸಕಗೆ ಯಾವತ್ತೂ ನಾವು ಆರಿಸಿ ತಗೊಂಡು ಬರುವುದು ಇದು ನಮ್ಮದೇ ತಪ್ಪಿದ್ದು. ನಾವೇ ಅವನಿಗೆ ಓಟ್ ಹಾಕಿನ ತೊಗೊಂಡು ಬಂದಿವತ್ತು ಹೇಳಿಕೆಸಿಂದ ಈ ವಿಜಯಪುರ ಜನತೆಗೆ ಇನ್ನೊಮ್ಮೆ ನಾ ಕಳ್ಕಳಿಯಿಂದ ಹೇಳ್ತಾ ಇದ್ದೀನಿ, ಮುಂದಿನ ಬರುವ ಚುನಾವಣೆಯಲ್ಲಿ ಇವನಿಗೆ ತಕ್ಕ ಪಾಠ ಕಳಿಸಿ ಯಾರ ತಾಯಿ ಗಂಡ ಅದಾನ ಅಂತ ಹೇಳಿಕೆಸಿಂದ ತೋರಿಸುವ ಟೈಮ್ನಲ್ಲಿ ನಾವು ತೋರಿಸೋಣ ಅಂತ ಹೇಳಿಕೆಸಿಂದ ನಾ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತೀನಿ. ಸರ್, ಬೋಗಸ್ ಓಟ್ ಬಗ್ಗೆ ಅವ್ರು ಮಾತಾಡ್ತಾರೆ. ಬೋಗಸ್ ಓಟ್ ಯಾರು? ಹೌದ್ರಿ, ಯಾರವ್ರು ಬೋಗಸ್ ಓಟ್ ಹೊಡೆದಿದ್ದು? ಹಾಂ, 1000 ಗಟ್ಟಲೆ ಬೋಗಸ್ ಓಟ್ ಹೊಡೆದಾರೆ, ಅವರೇ ಹೇಳಕತ್ತಾರೆ. ಮತ್ತು ನಾ ಈಗ ಏನು ಹೇಳಕತ್ತೀನಿ, चोर बैठ कर दुनिया को चोर करके बोला कर बोले तो नहीं चलता, खुद चोर है बसवनगौಡ पाटील यत्नाಳ್. ಒಬ್ಬ ತುಡುಗ ಶಾಸಕ ಅವ ಮಂದಿ ಹೋಡ್ ತಗೊಂಡು ಬಂದು ಆರಿಸಿ ಬಂದಿಲ್ಲ. ಅವ ಬರೇ ಏನು ಮಾಡ್ತಾನೆ, ಒಂದು ಕಾರ್ಯಕ್ರಮ ಇರೋಕ್ಕಿಂತ ಮೊದಲು ಒಂದು 4-5 ದಿವಸ ಮೊದಲು ಹುಡುಗರು ಕರೆಸ್ಕೇಸಿಂದ ಅಲ್ಲಿ ಇದ್ರಾಗ ಅವ್ರ ಯಾವುದದು ಒಂದು ಮಂಟಪ ಐತೆ ಅವ್ರದ್ದು, ಆ ಹಾಲ್ನಾಗ ಕರೆಸ್ಕೇಸಿಂದ ರೊಕ್ಕ ಹಂಚತಾನ. ನಾ ಬಂದ ಮೇಲೆ ಚರ್ರ ಚೀಟಿ ಹೊಡ್ರ ಅಂತ ಹೇಳಿ ಕೇಸಿಂದ. ನೀ ಕೆಲಸ ಮಾಡಿ ಚೀಟಿ ಹೊಡ್ಕೋ, ನೀ ಕೆಲಸ ಮಾಡಿ ಚೀಟಿ ಹೊಡ್ಸ್ಕೋ, ಚಪ್ಪಾಳಿ ಹೊಡ್ಸ್ಕೋ ಕೆಲಸ ಮಾಡಿ ಕೇಸಿಂದ. ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಹಚ್ಚುವ ಕೆಲಸ ಮಾಡಿ ಕೇಸಿಂದ ಮಂದಿಗೆ ಈ ದಾರಿ ತಪ್ಪುವಂಥ ಕೆಲಸ ಮಾಡಕತ್ತಿಲ್ಲ. ಇದು ಬಿಡು, ಇದು ಚಲೋ ಇಲ್ಲ. ಸರ್, ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಯಾಕೆ ತನಿಖೆ ನಮ್ಮದೇ ಸರ್ಕಾರ ಐತೆ ಅಂತ ಹೇಳಿ ಕೇಸಿಂದ ಈಗ ನಾವು ಎಲ್ಲ SIR ಮೂಲಕ ಎಲ್ಲ ನಾವು ಸ್ವಚ್ಛ ಮಾಡ್ತೀವಿ, ಎಲ್ಲ ಯಾವ ಫ್ಯಾಕ್ಟ್ರಿಯಾಗಿಂದ ಅದಾವಲ್ಲ ಅದೇ ಫ್ಯಾಕ್ಟ್ರಿ ಕಳಿಸ್ತೀವಿ. ಹೊಳೆ ಈ ಚಿಂಚೋಳಿ ಫ್ಯಾಕ್ಟ್ರಿ ಅದ, ರೈಟ್, ಚಿಂಚೋಳಿ ಫ್ಯಾಕ್ಟ್ರಿ ಇದು ಬಸವನ ಬಾಗೇಡಿ ಫ್ಯಾಕ್ಟ್ರಿ ಅದ, ರೈಟ್, ಅಲ್ಲೇ ಇದು ಇಂಡಿಯನ್ ಫ್ಯಾಕ್ಟ್ರಿ ಅದ, ಅಲ್ಲೇ ರೈಟ್ ಮಾಡ್ತೀವಿ. ಬರುವಂಥ ದಿನಗಳಲ್ಲಿ ಇದು ಬರಪರ ಮಾಡಿ ಕೇಸಿಂದ ಈ ಎಲ್ಲ SIRನಾಗ ಎಲ್ಲರ ಹೆಸರು ತೆಗೆದು ಕೇಸಿಂದ ಸ್ವಚ್ಛವಾದ ಒಂದು ಇದು ಆಗ್ತೈತೆ ಅಂತ ಹೇಳಿ ಕೇಸಿಂದ ನಾ ಬಯಸ್ತೀನಿ ಈ ಸರ್ಕಾರಕ್ಕೆ ಅಂತ ಹೇಳಿ ಕೇಸಿಂದ ಸ್ವಚ್ಛ ಇಲೆಕ್ಷನ್ ಮಾಡ್ತೀವಿ ಮುಂದಿನ ಸಲ, ಆವಾಗ ಸ್ವಚ್ಛಗೆ ಹೊರಗೆ ಹಾಕ್ತೀವಿ. ನೀವು ದೇಶದ ಜನರಿಗೆ ಮೊದಲಿಗೆ ಸಂಕ್ರಮಣದ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ವಿವೇಕಾನಂದ ಸ್ವಾಮಿ ಇವತ್ತು ಜಯಂತಿ ದೇಶಕ್ಕೆ ಶುಭಾಶಯಗಳನ್ನು ಹಾಕ್ತಾರೆ. ಇವತ್ತು ನಮ್ಮ ಬಿಜಾಪುರ ನಗರದ ಶಾಸಕರು ಮೊನ್ನೆ ದಿವಸ ಅವರು ಮಾತಾಡಿ ಬರೋದ್ರಲ್ಲಿ ಯಾವ ಮಾತು ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಮಾತಾಡ್ತಾರೆ, ಅವರು ಒಂದು ಜವಾಬ್ದಾರಿ ಸ್ಥಾನದ ಕೇಂದ್ರ ಸಚಿವರಾದವರು, 3-4 ಸಲ MLA ಆದವರು, ಮತ್ತು ಮುಂದೆ CM ಆಗ್ತೇನೆ ಅಂತಾರೆ ಅವರು. ಅಂದ್ರೆ ಈ ಥರ ಮಾತಾಡೋಕ್ಕಿಂತ ಮುಂಚೆ ವಿಚಾರ ಮಾಡಬೇಕು. ಯಾಕಂದ್ರೆ ಇವತ್ತು ನಾವು DC ಆಫೀಸ್ ಮುಂದೆ ಹಮೀದ್ ಮುಷರೀಫ್ ಅವರ ನೇತೃತ್ವದಲ್ಲಿ ಅವರು ಮೊನ್ನೆ ಹೇಳಿದರು 17,000 22,000 ದಾಖಲೆ ಸಮೇತ ನಾವು ಬಿಜಾಪುರ ನಗರದಾಗ ಎಷ್ಟು ಓಟ್ ಚೋರಿ ಆಗ್ಯಾವ, ಎಷ್ಟು ಕಳು ಆಗ್ಯಾವ, ಅದು ದಾಖಲೆ ಸಮೇತ ಕೊಟ್ಟಿವಿ. ಇದಕ್ಕೆ ಮುಂಚೆ ಕೋರ್ಟ್ನಾಗೂ ನಡೆದೈತೆ. ಅದು ಅವರು ಮಾತಾಡೋಕ್ಕಿಂತ ತಮ್ಮ ಜವಾಬ್ದಾರಿ ಸ್ಥಾನದಾಗ ಅದಾರ. ಮಾತಾಡ್ಬೇಕಂದ್ರೆ ಅವಾಚ್ಯ ಶಬ್ದ ಎಲ್ಲರಿಗೂ ಮಾತಾಡೋಕೆ ಬರ್ತೈತಿ, ಎಲ್ಲರೂ ಮಾತಾಡ್ಬೋದು. ಸಂವಿಧಾನ ಒಂದು ಜನಪ್ರತಿನಿಧಿ ಅಂದ್ರೆ ಹೆಂಗಿರಬೇಕು, ಶಿಸ್ತು ಅನ್ನೋದು ಇಲ್ಲ. ಮುಂದಿನ ದಿನಗಳಲ್ಲಿ 2028ರಾಗ ಅದರ ಉತ್ತರ ನಮ್ಮ ನಗರ ಜನರು ಕೊಡ್ತಾರೆ. ಇಜಾಜ್ ಅಹಮದ್ ಮಕ್ಬಿಲ್.